ನಾವು ಮೂರು ಟೈಮ್ ಔಷಧಿ ಹೊಡೆದ್ರು ನಮ್ಮ ತೋಟ ಏನಂದ ಕ್ಲಿಯರ್ ಕಾಣ್ತಿದ್ದಿಲ್ಲ. ಎಲ್ಲ ತೋಟ ಹಿಂಗೆ ನೋಡಿಬಿಟ್ರೆ ಬೈಲ್ ಕಾಣುತ್ತೆ. ಈಗೆಲ್ಲ ಹಿಂಗೆ ನೋಡಿಬಿಟ್ರೆ ತೋಟ ಬರೇ ಗರಿನೇ ಕಾಣ್ತೈತಿ. ಚೆನ್ನಾಗಿ ಕಾಣುತ್ತೆ ತೋಟ ಎಲ್ಲ ಒಳ್ಳೆ ಇದು ಇಂಪ್ರೂವ್ಮೆಂಟ್ ಮಾಡತಿ. ಯಾವುದೇ ಥರ ತೊಂದರೆ ಇಲ್ಲ. ಈ ಗಿಡ ನೋಡ್ರಿ, ಇದು ಏನು ಇದ್ದಿಲ್ಲ ರೀ, ಎಲ್ಲ ಇದೆಲ್ಲ ನೋಡ್ರಿ, ಈ ಬಡ್ಡೆಲ್ಲ ಇದಾಗಿತ್ತು. ಇಲ್ಲಿಂದ ನೋಡ್ರಿ ಹೊಸ ಮುಗುಳು ಕಿತ್ತತಿ ನೋಡ್ರಿ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಗಿಡ ಭಾಳ. ಇಲ್ಲೆಲ್ಲ ಸುಳಿ ನೋಡ್ರಿ, ಹೊಸ ಸುಳಿ ಕಿತ್ತತಿ. ಯಾವುದೇ ಥರ ತೊಂದರೆ ಇಲ್ರಿ, ಗಿಡ ನೋಡ್ರಿ ಹೊಸ ಸುಳಿ ಕಿತ್ತತಿ. ನಮ್ಮದು ಹೊಳೆಸಿರಿಗೆರೆ ಗ್ರಾಮ, ಹರಿಹರ ತಾಲೂಕು, ದಾವಣಗೆರೆ ಡಿಸ್ಟಿಕ್. ನಾವು ಮಾರ್ಸ್ ಕೇರ್ ಆರ್ಗ್ಯಾನಿಕ್ ಬಳಸಿದ್ವಿ. ನಮ್ಮ ಗಿಡಗಳೆಲ್ಲ ಹಿರೇಮುಂಡಿ ರೋಗ, ಸುಳಿ ರೋಗ ಅವೆಲ್ಲ ಬಂದವು. ಈ ಎಲ್ಲ ಭಾಳ ಚೆನ್ನಾಗಿದೆ ಗಿಡಗಳು. ಎಲ್ಲ ಗರಿಗಳೆಲ್ಲ ಸುರ ಆಗಿದ್ವು. ಈಗೆಲ್ಲ ಕ್ಲಿಯರ್ ಆಗ್ತಾ ಬರ್ತೈತಿ. ಈಗ ಒಂದು ಟೈಮ್ ನಾವು ಮಾರ್ಸ್ ಆರ್ಗ್ಯಾನಿಕ್ ಹಾಕಿದ್ದೀವಿ. ನಮ್ಮದು ಹೊಳೆಸಿರಿಗೆರೆ ನಾಗರಾಜ್ ಅನ್ನೋರು ಹೇಳಿದ್ರು, ನಾವು ಕೇಳಿಲ್ಲ. ಸುಮ್ಮನೆ ಅದನ್ನೇನು ಮಾಡ್ತೀವಿ ಅಂತ ಹೇಳಿ ಬಿಟ್ಬಿಟ್ಟಿದ್ವಿ. ನಾವು 2-3 ಟೈಮ್ ಔಷಧಿ ಹೊಡೆದ್ರು ನಮ್ಮ ತೋಟ ಏನಂದ ಕ್ಲಿಯರ್ ಕಾಣ್ತಿದ್ದಿಲ್ಲ. ಎಲ್ಲ ತೋಟ ಹಿಂಗೆ ನೋಡಿಬಿಟ್ರೆ ಬೈಲ್ ಕಾಣೋದು. ಈಗೆಲ್ಲ ಹಿಂಗೆ ನೋಡಿಬಿಟ್ರೆ ತೋಟ ಬರೇ ಗರಿನೇ ಕಾಣ್ತೈತಿ. ಚೆನ್ನಾಗಿ ಕಾಣುತ್ತೆ ತೋಟ ಎಲ್ಲ ಒಳ್ಳೆ ಇದು ಇಂಪ್ರೂವ್ಮೆಂಟ್ ಮಾಡತಿ. ಯಾವುದೇ ಥರ ತೊಂದರೆ ಇಲ್ಲ. ಗಿಡಗಳೆಲ್ಲ ಹೋಗಿರೋ ಗಿಡಗಳು ನೋಡ್ರಿ, ಇದೆಲ್ಲ ಭಾಳ ವೀಕ್ ಆಗೈತಿ ಈ ಗಿಡ ನೋಡ್ರಿ. ಈಗ ಇಲ್ಲಿ ವೀಕ್ ಐತ್ರಿ, ಇಲ್ಲಿದ್ದ ಬುಡ ಚೆನ್ನಾಗಿ ಬದಕತೈತಿ. ಇದನ್ನು ಯೂಸ್ ಮಾಡಿರಿ. ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಐತಿ, ಒಳ್ಳೆ ಇಂಪ್ರೂವ್ಮೆಂಟ್ ಐತಿ. ನಾವು 4-6 ಜನಕ್ಕೆಲ್ಲ ಹೇಳಿದವಿ, ಇದು ಯೂಸ್ ಮಾಡಿರಿ ಚೆನ್ನಾಗದ ಗಿಡ ಅಂತ ಹೇಳಿದವಿ. ಮತ್ತು ನೋಡ್ರಿ, ಇಲ್ಲೊಂದು ಗಿಡ ಐತಿ ಬರ್ರಿ. ಈ ಗಿಡ ನೋಡ್ರಿ, ಇದು ಎಲ್ಲ ಹೋಗಿ ಜಳ ಏನೇನು ಇದ್ದಿಲ್ರಿ, ಈ ಗಿಡ ಪೂರ್ತಿ ಹೋಗಿತ್ತು. ಈ ಗಿಡ ನೋಡ್ರಿ, ಈ ಗಿಡ ನೋಡ್ರಿ, ಇದು ಏನು ಇದ್ದಿಲ್ರಿ, ಎಲ್ಲ ಇಲ್ಲೆಲ್ಲ ನೋಡ್ರಿ, ಈ ಬಡ್ಡೆಲ್ಲ ಇದಾಗಿತ್ತು. ಇಲ್ಲಿಂದ ನೋಡ್ರಿ ಹೊಸ ಮುಗುಳು ಕಿತ್ತತಿ ನೋಡ್ರಿ. ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿ ಗಿಡ ಭಾಳ. ಇಲ್ಲೆಲ್ಲ ಸುಳಿ ನೋಡ್ರಿ, ಹೊಸ ಸುಳಿ ಕಿತ್ತತಿ. ಯಾವುದೇ ಥರ ತೊಂದರೆ ಇಲ್ರಿ, ಗಿಡ ನೋಡ್ರಿ ಹೊಸ ಸುಳಿ ಕಿತ್ತತಿ. ಭಾಳ ಇಂಪ್ರೂವ್ಮೆಂಟ್ ಐತ್ರಿ ಇದರಿಂದ. ಮಾರ್ಸ್ ಆರ್ಗ್ಯಾನಿಕ್ ಇದರಿಂದ ಯಾವುದೇ ಥರ ತೊಂದರೆ ಇಲ್ಲ. ಹಾಕ್ರಿ ಚೆನ್ನಾಗಿ ಬೆಳೀರಿ, ಏನು ಪ್ರಾಬ್ಲಮ್ ಇಲ್ಲ. ಹೆಂಗೈತಿ, ಭಾಳ ಚೆನ್ನಾಗೈತಿ ಗಿಡ. ಇದು ಮಾರ್ಸ್ ಆರ್ಗ್ಯಾನಿಕ್ ಒಳ್ಳೆ ಪ್ರೈವೇಟ್ ಲಿಮಿಟೆಡ್. ಇಲ್ಲೊಂದು ಗಿಡ ನೋಡ್ರಿ, ಈ ಗಿಡ ನೋಡ್ರಿ, ಇದು ಜಳ ಹೋಗಿತ್ತು ಗಿಡ. ಅದು ನಾವು ತೆಗೆದು ಬೇರೆ ಗಿಡ ಹಾಕ್ಬೇಕಂತ ಮಾಡಿದ್ದೆ ನೋಡ್ರಿ. ಇಲ್ಲಿ ಬಡ್ಡೆಲ್ಲ ಇಷ್ಟು ದಪ್ಪ ಐತಿ. ಇಲ್ಲಿದ್ದ ಆರ್ಗ್ಯಾನಿಕ್ ಹಾಕಿದೇಳಿ ಇದೆಲ್ಲ ಸುಳಿ ಕರೆಕ್ಟಾಗಿ ಬಂದು ಇಲ್ಲಿದ್ದ ಇಂಪ್ರೂವ್ಮೆಂಟ್ ಮಾಡೋದು ನೋಡ್ರಿ ಗಿಡ. ಅಷ್ಟು ಒಳ್ಳೆ ರಿಸಲ್ಟ್ ಐತ್ರಿ, ಮಾಡಿರಿ ಒಳ್ಳೇದು. ಮತ್ತು ನೋಡ್ರಿ, ಇದು ಎರೆಹುಳು ಉತ್ಪತ್ತಿ ಆಗ್ತೈತಿ. ಭೂಮಿ ಕೂಡ ಭಾಳ ಹೂವು ಥರ ಆಗ್ತೈತಿ. ಇದು ಭಾಳ ಒಳ್ಳೆ ಕೆಲಸ ಮಾಡೈತ್ರಿ. ನಮಗೆ ಫಸ್ಟು ನಾಗರಾಜ್ ಅನ್ನೋರು ಹೇಳಿದ್ರಿ, ನಮ್ಮ ಹೊಳೆಸಿರಿಗೆರೆ ನಾಗರಾಜ್ ಅನ್ನೋರು, ಮಾರ್ಸ್ ಆರ್ಗ್ಯಾನಿಕ್ ಹಾಕಪ್ಪ ಚೆನ್ನಾಗೈತಿ ಅಂತ ಹೇಳಿದರು. ತಿರುಗಿ ಅವರು ಕಂಪ್ನಿಯವ್ರಿಗೆ ಫೋನ್ ಮಾಡಿ ಕರೆಸಿ ನಮ್ಮ ತೋಟ ತೋರಿಸಿ, ಈ ಥರ ಮಾಡಿರಿ, ಇದು ಒಳ್ಳೆಯದು ಹಾಕ್ರಿ ಅಂತ ಹೇಳಿದ ಮೇಲೆ ನಾವು 11 ಎಕರೆ ಹೊಲಕ್ಕೆ ಹಾಕ್ಯವ ಸರ್. ನಮ್ದು 11 ಎಕರೆ ಹೊಲ ಐತೆ ಸರ್. ಅಡಿಕೆ ಭಾಳ ಚೆನ್ನಾಗಿ, ನಮ್ಮ ಚಿಕ್ಕಪ್ಪರದು ನಮ್ಮದು ಸೇರಿ 11 ಎಕರೆ ಐತೆ ಸರ್. ಅದೆಲ್ಲ ಭಾಳ ಚೆನ್ನಾಗೈತೆ ಸರ್. ಇಲ್ಲೊಂದು ಗಿಡ ನೋಡಿ ಸರ್, ಇದು ಕ್ರಾಸ್ ಗಣ್ಣಾಗಿತ್ತು ಸರ್. ಇಲ್ಲಿದ್ದೆಲ್ಲ ಕ್ರಾಸ್ ಗಣ್ಣು ಬಂದು ಸರ್. ಸರ್. ಈ ಮಾರ್ಸ್ ಆರ್ಗ್ಯಾನಿಕ್ ಮಾಡಿದ್ಮೇಲೆ ಈ ಗಣ್ಣು ಹೊಸ ಗಣ್ಣು ನೋಡಿರಿ ಸರ್. ಇದು ರೌಂಡ್ ಗಿಡ ಸರ್. ಈ ಗಿಡ ನೋಡ್ರಿ ಯಾವ ಥರ ಐತಿ. ಇದು ಕ್ರಾಸ್ ಗಣ್ಣಾಗಿ ಸುಳಿ ರೋಗ ಬಿದ್ದಿತ್ತು ಸರ್. ಈ ಗಿಡಕ್ಕೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇದು ಮಾರ್ಸ್ ಆರ್ಗ್ಯಾನಿಕ್ ಮಾಡಿ ಸರ್. ಇದು ಒಳ್ಳೇದು, ಇದು ಭಾಳ ಒಳ್ಳೇದು ಮಾಡಿರಿ, ಇದು ಮಾರ್ಸ್ ಆರ್ಗ್ಯಾನಿಕ್.